ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನಲ್ಗೆ ಸ್ವಾಗತ. ರೋಡ್ ನಲ್ಲಿ ಕಸ ತಂದು ಎಸೆಯುವ ಮುನ್ನ ಈ ಸುದ್ದಿ ಖಂಡಿತ ನೋಡ್ಲೇಬೇಕು. ಬೆಂಗಳೂರಿನಲ್ಲಿ ಜಿಬಿಎ ಅಧಿಕಾರಿಗಳು ಕಸ ಎಸೆಯುವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ. ಪದ್ಮನಾಭ ನಗರ ಹಾಗೂ HSR ಲೇಔಟ್ ಪ್ರದೇಶಗಳಲ್ಲಿ ದಂಡ ವಸೂಲಿ ಕಾರ್ಯಾಚರಣೆ ಜೋರಾಗಿದೆ. ರಸ್ತೆ ಬದಿ, ಫುಟ್ಪಾತ್ ಅಥವಾ ಖಾಲಿ ಜಾಗಗಳಲ್ಲಿ ಕಸ ಹಾಕಿದವರನ್ನು ಗುರುತಿಸಿ ಸಿಸಿಟಿವಿ ದೃಶ್ಯಗಳು ಮತ್ತು ಸ್ಥಳೀಯರ ಮಾಹಿತಿಯ ಆಧಾರದಲ್ಲಿ ನೇರವಾಗಿ ಅವರ ಮನೆಗಳಿಗೆ ಹೋಗಿ ದಂಡ ವಿಧಿಸಲಾಗ್ತಾ ಇದೆ. ಕಸ ಎಸೆಯುವರನ್ನು ಇನ್ನು ಮುಂದೆ ಎಚ್ಚರಿಕೆ ನೀಡಿ ಬಿಡುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಜಿಬಿಎ ಅಧಿಕಾರಿಗಳು ನೀಡಿದ್ದಾರೆ. ಈ ಕಾರ್ಯಾಚರಣೆಯ ವಿಶೇಷ ಅಂದ್ರೆ ಕಸದ ಪ್ರಮಾಣದ ಆಧಾರದ ಮೇಲೆ ದಂಡದ ಮೊತ್ತ ನಿಗದಿ ಮಾಡಲಾಗುತ್ತಿದೆ. ಚಿಕ್ಕ ಪ್ರಮಾಣದ ಕಸ ಹಾಕಿದವರಿಗೂ ದಂಡ ವಿಧಿಸಲಾಗುತ್ತಿದ್ದು, ಹೆಚ್ಚಿನ ಪ್ರಮಾಣದಲ್ಲಿ ಕಸ ಎಸೆದಿದ್ದರೆ ಭಾರಿ ಫೈನ್ ಹಾಕಲಾಗ್ತಿದೆ. ಸ್ವಚ್ಛತೆ ಕಾಪಾಡುವುದು ಕೇವಲ ಸರ್ಕಾರದ ಜವಾಬ್ದಾರಿಯಲ್ಲ, ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಕೂಡ ಎಂಬುದನ್ನು ಜಿಬಿಎ ಒತ್ತಿ ಹೇಳ್ತಿದೆ. ಪದ್ಮನಾಭ ನಗರ, HSR ಲೇಔಟ್ ಸೇರಿ ಹಲವು ಪ್ರದೇಶಗಳಲ್ಲಿ ಈ ರೀತಿಯ ದಂಡ ವಸೂಲಿಯಿಂದ ಸಾರ್ವಜನಿಕರಲ್ಲಿ ಆತಂಕದ ಜೊತೆಗೆ ಜಾಗೃತಿಯೂ ಹೆಚ್ಚಾಗಿದೆ. ರಸ್ತೆ ಮೇಲೆ ಕಸ ಎಸೆಯುವ ಮುನ್ನ 2 ಬಾರಿ ಯೋಚಿಸಿ. ನಿಯಮ ಪಾಲಿಸದೆ ಹೋದ್ರೆ ನಿಮ್ಮ ಮನೆ ಬಾಗಿಲಿಗೆ ಫೈನ್ ಬರುವುದೆಂಬ ಎಚ್ಚರಿಕೆಯನ್ನು ಈ ಕಾರ್ಯಾಚರಣೆ ನೀಡುತ್ತಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.